ಎಲ್ಲರನ್ನು ನೋಡಿ ಎಲ್ಲರನ್ನು ಸಮದೃಷ್ಟಿಯಿಂದ ನೋಡಿರಿ. ಪೂರ್ಣ ತತ್ವವನ್ನು ನ್ಯೂನತೆಯನ್ನು ವಿಚಾರ ಮಾಡಬಾರದು. ನಾವು ದುರ್ಬಲರೆಂದು ನೀವು ನಮ್ಮನ್ನು ಉಪೇಕ್ಷಿಸಿದರೆ ನಾವು ಕೂಡಲೇ ಗಂಗಾ ಪ್ರವೇಶ ಮಾಡಲು ಭಕ್ತವಚನಾದ ಶ್ರೀಕೃಷ್ಣನು ರಾಜನಾದ ಕೌರವನ ಮನೆಗೆ ಹೋಗದೆ ಬಡವನು ಭಕ್ತನೂ ಆದ ಮಧುರ ಮನೆಗೆ ಪ್ರೀತಿಯಿಂದ ಹೋದನು. ನಾವೆಲ್ಲರೂ ನಿಮ್ಮ ದಾಸರು, ಯಾರನ್ನು ಉದಾಸೀನ ಮಾಡಬೇಡಿರಿ, ನಾವು ನಿಮ್ಮ ಅಪ್ಪಣೆಯಂತೆ ನಡೆಯುವೆವು ಎಂದು ಹೇಳಿ ಎಲ್ಲರೂ ದಂಡವತ್ ನಮಸ್ಕಾರ ಮಾಡಿ, ಸ್ವಾಮಿ ಗುರುವರೇ, ನಮ್ಮನ್ನು ನೋಡಿ ನಮ್ಮ ಇಷ್ಟವನ್ನು ಪೂರ್ಣ ಮಾಡಿರಿ ಎಂದು ಭಿನ್ನಯಿಸಿದರು. ಶ್ರೀ ಗುರುಗಳು, ಎಲೆ ಶಿಷ್ಯರ, ನಾವು ನಿಮ್ಮೆಲ್ಲರ ಮನೆಗೆ ಬರುವೆವು. ನೀವು ಮನಸ್ಸಿನಲ್ಲಿ ಮಾತ್ರ ಏನು ಚಿಂತೆ ಮಾಡಬೇಡಿರಿ, ಹೇಗೋ ನನ್ನ ವಚನವನ್ನು ತೆಗೆದುಕೊಂಡಿರಿ ಎಂದರು. ಶ್ರೀ ಗುರುಗಳ ಮಾತು ಕೇಳಿ ಆ ಶಿಷ್ಯರು, ಸ್ವಾಮಿ, ನೀವು ಒಪ್ಪದಿದ್ದು ಎಲ್ಲರ ಮನೆಗೂ ಬರುವಿರೆಂದು ಹೇಳುವುದು ಇದನ್ನು ಹೇಗೆ ನಂಬಬೇಕು ಎಂದರು. ಆಗ ಗುರುಗಳು ಮನಸ್ಸಿನಲ್ಲಿ ಆಲೋಚಿಸಿ, ಈ ಜನರು ಅಜ್ಞಾನಿಗಳಾಗಿದ್ದಾರೆ, ನಾನು ಹೇಳಿದ್ದು ಇವರಿಗೆ ತಿಳಿಯುವುದಿಲ್ಲ. ಒಬ್ಬೊಬ್ಬರನ್ನು ಏಕಾಂತದಲ್ಲಿ ಕರೆದು ಹೇಳಬೇಕು ಎಂದು ಮೊದಲು ಒಬ್ಬನನ್ನು ಹತ್ತಿರ ಕರೆದು ಅವನ ಶಿವನಲ್ಲಿ, ಎಲೆ ಶಿಷ್ಯನೇ, ನಾನು ನಿಮ್ಮನೆಗೆ ಬರುವೆನು, ಈ ಮಾತು ಮಾತ್ರ ಯಾರಿಗೂ ಹೇಳಬೇಡ. ಈ ಪ್ರಕಾರ ಅವನಿಗೆ ವಚನವನ್ನು ಕೊಟ್ಟು ಕೇಳು, ಸುಮ್ಮನೆ ನಿಮ್ಮ ಊರಿಗೆ ಹೋಗು, ನಾನು ನಿಮ್ಮ ಊರಿಗೆ ಬರುವೆನು, ಮನಸ್ಸಿನಲ್ಲಿ ಏನು ಸಂಶಯ ಹಿಡಿಯಬೇಡ ಎಂದು ಹೇಳಿ ಅವನನ್ನು ಊರಿಗೆ ಕಳಿಸಿ ಎಡೆಯವನನ್ನು ಕರೆದು ಇದೇ ರೀತಿ ಹೇಳಿದನು. ಈ ಪ್ರಕಾರ ಶ್ರೀ ಗುರುಗಳು ಆ 7 ಜನರಿಗೆ ಹೇಳಿ ಕಳಿಸಿದರು. ಮುಂದೆ ಮಹಾದಾಶ್ಚರ್ಯ ಸಂಗತಿ ಆಯಿತು, ಕೇಳು. ಈ ಪ್ರಕಾರ ಗುರುಗಳ ಮಾತು ಕೇಳಿ ಆ 7 ಭಕ್ತರು ಸಮಾಧಾನ ಹೊಂದಿ ಒಬ್ಬರಿಗೊಬ್ಬರು ಹೇಳದೆ ತಮ್ಮ ತಮ್ಮ ಊರಿಗೆ ಹೊರಟು ಹೋದರು. ಗುರುಗಳು ಮಠದೊಳಗೆ ಬಂದರು. ಆಗ ಅತಿ ವಿನೋದದ ಸಂಗತಿಯೂ ನಡೆಯಿತು. ಆಗ ಕಾಮಧನ್ಯ ಭಕ್ತರು ಜನರು ಈ ಪ್ರಕಾರದ ಕೌತುಕದ ಸಂಗತಿಯನ್ನು ಕೇಳಿ ಮಠಕ್ಕೆ ಬಂದು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ಈ ದೀಪಾವಳಿ ಹಬ್ಬದಲ್ಲಿ ನಾವು ನಮ್ಮನ್ನು ಇಲ್ಲಿಯೇ ಬಿಟ್ಟು ಬೇರೆ ಊರಿಗೆ ಹೋಗುವಿರಾ ಎಂದು ಕೇಳಿದರು. ಆಗ ಶ್ರೀ ಗುರುಗಳು, ಎಲೆ ಭಕ್ತರೇ, ನಾನು ಇಲ್ಲಿಯೇ ಇರುವೆನು, ಎಲ್ಲಿಯೂ ಹೋಗುವುದಿಲ್ಲ, ನೀವು ಏನು ಚಿಂತೆ ಮಾಡಬೇಡಿ, ನಾವು ಇಲ್ಲಿಯೇ ನಿಶ್ಚಯವಾಗಿ ಇರುವೆವು, ನೋಡಿರಿ ಎಂದು ಹೇಳಿದರು. ಮುಂದೆ ಸ್ವಲ್ಪ ದಿನಗಳಲ್ಲಿ ದೀಪಾವಳಿ ತ್ರಯೋದಶಿ ಬಂದು ಸಂಜೆಯಾಯಿತು. ನರಕದರ್ಶಿ ಜಾನೆ ಆರತಿ ಹೊತ್ತಿಗೆ ಶ್ರೀ ಗುರುಗಳು ಈ 7 ಗ್ರಾಮಗಳಿಗೆ ಹೋಗುವ ಸಮಯ ಬಂತು. ಆಗ ನಾರಾಯಣ ಸ್ವರೂಪರು ಪರಮೈವರೂ ಆದ ಶ್ರೀ ಗುರುಗಳು 8 ರೂಪವನ್ನು ತಗೊಂಡು ಮೂಲ ಕಾಣಿಕಾಪುರದಲ್ಲಿ ಇದ್ದು ಉಳಿದ 7 ರೂಪಗಳಿಂದ ಹೊರಟು ಆ ಭಕ್ತರು ಶ್ರೀ ಗುರುಗಳು ಯಾವಾಗ ಬರುವರು ಎಂದು ದಾರಿ ನೋಡುತ್ತಿರುವಷ್ಟರಲ್ಲಿ ಬೆಳಗ್ಗೆ ಮುಂಜಾನೆ ಆರತಿ ಹೊತ್ತಿಗೆ 7 ಜನ ಭಕ್ತರ ಮನೆಗೆ ಹೋದರು. ಶ್ರೀ ಗುರುಗಳು ಬಂದದ್ದನ್ನು ನೋಡಿ ಆ ಭಕ್ತರು ಆನಂದ ಸಾಗರದಲ್ಲಿ ಆ ಶ್ರೀ ಗುರುಗಳು ಬಂದರು, ಶ್ರೀ ಗುರುಗಳು ಬಂದರು ಎಂದು ಆ ಮನೆಯವರೆಲ್ಲರೂ ಬಿಡಿಬಿಡಿಯಿಂದ ಬಂದು ಶ್ರೀ ಗುರು ಚರಣಗಳಿಗೆ ನಮಸ್ಕರಿಸಿ ಉಚಿತ ಆಸನದಲ್ಲಿ ಕೂಡಿಸಿ ಗುರುಗಳ ಸಹಿತವಾಗಿ ಎಲ್ಲರೂ ಆರತಿಯನ್ನು ಮಾಡಿಸಿಕೊಂಡರು. ಆಮೇಲೆ ಆ ಮನೆಯ ಗಮನರು ಶ್ರೀ ಗುರುಗಳಿಗೆ ಸುಗಂಧ ತೈಲವನ್ನು ಹಚ್ಚಿ ಉತ್ತಮ ರೀತಿಯಿಂದ ಹೇಳಿದರು. ಆಮೇಲೆ ಎಲ್ಲರೂ ಹೇಳಿಕೊಂಡು ಮಧ್ಯಾಹ್ನದಲ್ಲಿ ಸಂತೋಷದಿಂದ ಶ್ರೀ ಗುರುಗಳನ್ನು ಷೋಡಶೋಪಚಾರ ವಿಧಿಯಿಂದಲೂ ಅನೇಕ ವಾದ್ಯ ವೈಭವಗಳಿಂದಲೂ ಪೂಜಿಸಿ ಷೋಡಶೋಪವಾದ ಪಕ್ವಾದಿಗಳಿಂದ ಭಿಕ್ಷೆ ಮಾಡಿಸಿದರು. ಆಗ ಗುರುಗಳು ಸಂತೋಷಪಟ್ಟು ಅವರಿಗೆ ಅನೇಕ ರೀತಿಯ ಆಶೀರ್ವಾದ ಮಾಡಿದರು. ಎಲೆ ನವಧಾರಕನೇ, ಶ್ರೀ ಗುರುಗಳು ಈ ಪ್ರಕಾರ 8 ರೂಪಗಳಿಂದ ಆ ದೀಪಾವಳಿ ಎಲ್ಲ ಸ್ಥಳಗಳಲ್ಲಿಯೂ ಪೂಜೆಯನ್ನು ಸ್ವೀಕರಿಸಿ ಅವರವರ ಮನೆಯಿಂದ ಹೊರಗೆ ಬಂದು ಅಲ್ಲಿ ಗುಪ್ತರಾಗಿ ಮಠದಲ್ಲಿರುವ ಮೂಲ ರೂಪದಲ್ಲಿ ಐಕ್ಯರಾಗಿ ಒಂದೇ ಮೂರ್ತಿಯಾದರು. ಆ ಊಟನ್ನು ಆಗ ಯಾರು ತಿಳಿಯಲಿಲ್ಲ. ಮುಂದೆ ಕಾರ್ತಿಕ ಶುದ್ಧ ಪೂರ್ಣಿಮೆಯ ದಿವಸ ದೀಪಾರಾಧನೆ ಮಾಡುವುದಕ್ಕಾಗಿ ನೇಮದಂತೆ ಅನೇಕ ಭಕ್ತರು ಬಂದಂತೆ ಆ 7 ಜನ ಭಕ್ತರು ಬಂದು ಶ್ರೀ ಗುರುಗಳ ದರ್ಶನ ತಗೊಂಡರು. ಆಮೇಲೆ ಅವರು ಒಬ್ಬರಿಗೊಬ್ಬರು ತಮ್ಮ ತಮ್ಮನಿಗೆ ನಮಸ್ಕಾರ ಮಾಡುತ್ತಾ 10 ದಿವಸಗಳ ಮೇಲೆ ನಿಮ್ಮ ಭೇಟಿಯಾಯಿತು. ಶ್ರೀ ಗುರುಗಳು ದೀಪಾವಳಿಯನ್ನು ನಮ್ಮ ಮನೆಗೆ ಬಂದಿದ್ದಾರೇನೋ ಎಂದು ಕೇಳುತ್ತಾ, ನಮ್ಮ ಮನೆಗೆ ಬಂದಿದ್ದರು, ನಿಮ್ಮ ಮನೆಗೆ ಬಂದಿದ್ದವ ಎಂದು ಒಬ್ಬರಿಗೊಬ್ಬರು ವಾದಿಸುತ್ತಿದ್ದರು. ಆಗ ಅವರವರು, ಇದು ಸತ್ಯವೋ ಮಿಥ್ಯವೋ ನೋಡಿ, ನಾವು ಕೊಟ್ಟ ವಸ್ತುಗಳು ಗುರುಗಳ ಹತ್ತಿರ ಇವೆ ಎಂದು ಎಲ್ಲರೂ ತಾವು ಕೊಟ್ಟ ವಸ್ತುಗಳನ್ನು ತೋರಿಸುತ್ತಾ 7 ಜನರು ಏನು
ಮಾತಾಡಿದಂತಾದರೂ ಆಮೇಲೆ ಆ ಊರ ಜನರು ಬಂದು ಎರೆ ಭಕ್ತರೇ, ನೀವು ಹೇಳಿದ್ದನ್ನು ಸುಳ್ಳು, ನಮ್ಮ ಗುರುಗಳು ಎಂದಿಗೂ ಹೋಗದೆ ನಮ್ಮ ಹತ್ತಿರದಲ್ಲಿ ಇದ್ದು ಇಲ್ಲಿಯೇ ದೀಪಾವಳಿ ಹಬ್ಬವನ್ನು ಮಾಡಿದರು ಎಂದು ಹೇಳಿದರು. ಅದನ್ನು ಕೇಳಿ ಯಾವತ್ತೂ ಜನರು ಆಶ್ಚರ್ಯ ಹೊಂದಿ ನಮ್ಮ ಗುರುಗಳು ತ್ರೈಮೂರ್ತಿಗಳ ಮತ್ತು ಆದಿ ನಾರಾಯಣರ ಅವತಾರವು ಇವರ ಮಹಿಮೆಯು ಅಪಾರವಾದುದು ಎಂದು ಒಂದು ಆಮೇಲೆ ನಾನಾ ರೀತಿಯಾಗಿ ಸ್ತೋತ್ರ ಮಾಡುತ್ತಾ ಗುರುಗಳ ಹತ್ತಿರ ಬಂದು, ಸ್ವಾಮಿ ವೇದಮೂರ್ತಿಗಳಾದ ಗುರುನಾಥನೇ, ನಮಗೆ ನಿಮ್ಮ ಚರಣಗಳ ಮಹಿಮೆಯು ತಿಳಿಯುವುದಿಲ್ಲ. ನೀವು ವಿಶ್ವವ್ಯಾಪಕರು, ಸತ್ಯವಾಗಿ ತ್ರೈಮೂರ್ತಿಗಳ ಅವತಾರವು, ನಿಮ್ಮ ಚರಣಗಳ ಮಹಿಮೆಯನ್ನು ವರ್ಣಿಸಲು ನಾವು ಶಕ್ತರಲ್ಲ ಎಂದು ಮತ್ತೆ ನಾನಾ ರೀತಿಯಿಂದ ಸ್ತುತಿಸಿ ಆ ಭಕ್ತ ಜನರು ಅತಿ ಪ್ರೀತಿಯಿಂದ ದೀಪಾರಾಧನೆ ಮಾಡಿ ಭಕ್ತಿ ಮತ್ತು ಆನಂದಗಳಿಂದ ಬ್ರಾಹ್ಮಣ ಭೋಜನ ಮಾಡಿಸಿದರು. ನಾಮಧಾರ ಕಡೆ ಶ್ರೀ ಗುರು ನರಸಿಂಹ ಸರಸ್ವತಿಗಳ ಮಹಿಮೆಯು ಈ ಪ್ರಕಾರವಾಗಿ ಭೂಮಂಡಲದ ತುಂಬ ಪ್ರಸಿದ್ಧವಾಯಿತು ಎಂದು ಸಿದ್ಧರು ಹೇಳಿದರೆಂದು ಸರಸ್ವತಿ ಗಂಗಾಧರರು ಶ್ರೋತೃಷಿಗಳೇ ಕಲ್ಪವೃಕ್ಷವು ಹತ್ತಿರಾಗಿದ್ದರು, ಕುರುಡರು, ಕಿವುಡರು, ದರಿದ್ರರು ಅದನ್ನು ತಿಳಿಯದೆ ವ್ಯರ್ಥವಾಗಿ ಕಷ್ಟಪಡುವರು. ನೀವು ಶ್ರೀ ಗುರುಗಳನ್ನು ಭಜಿಸಿರಿ, ನಿಮ್ಮ ಇಚ್ಛೆಗಳನ್ನು ತೀವ್ರವಾಗಿ ಪೂರ್ಣವಾಗುವವು. ಈಗ ನನಗೆ ಪ್ರತೀತಿ ಬಂದಿದೆ, ಕುಡಿಯಲಿಕ್ಕೆ ಅಮೃತ ಕೊಟ್ಟರೆ ಮೂರ್ಖರು ಅನುಮಾನದಿಂದ ಕುಡಿಯದೆ ಹುಳಿ ಉಪ್ಪು ಖಾರಗಳನ್ನು ಬೇಡುವರು. ಅಂದರೆ ಅವರಿಗೆ ಗುರುಗಳನ್ನು ಭಜಿಸುವುದು ರುಚಿಸುವುದಿಲ್ಲ. ಜ್ಞಾನಿಗಳಾದ ಭಕ್ತರುಗಳಿಗೆ ಶ್ರೀ ಗುರುಗಳ ನಾಮಾಮೃತವು ರುಚಿಸುವುದು ಅವರಿಗೆ ಬೇರೆ ಏನು ಬೇಡ. ಆದ್ದರಿಂದ ನೀವೆಲ್ಲರೂ ಸೇವಿಸಿರಿ. ಶ್ರೀ ಗುರುಗಳು ತ್ರೈಮೂರ್ತಿ ಸ್ವರೂಪವೆಂದು ವೇದಗಳು ಅಪಾರವಾಗಿ ಹೇಳುವುದೆಂದು ನಾವು ನಂಬುವುದನ್ನು ತೋರಿಸುವೆನು. ಸದ್ಗುರುಗಳ ಕೃಪೆಯ ಹೊರತು ಸದ್ಗತಿ ಆಗುವುದಿಲ್ಲ. ಶ್ರೀ ಗುರುಗಳು ಮನುಷ್ಯರೆಂದು ಯಾರು ನಿಂದಿಸಿದರೋ ಅವರು ಮುಂದೆ ಹಂದಿಯಾಗಿ ಹುಟ್ಟುವರು. ಈಗ ನಾನು ಹೇಳುತ್ತೇನೆಂದು ಮಾತ್ರ ಯಾರು ತಿಳಿಯಬಾರದು. ವೇದಶಾಸ್ತ್ರಗಳು ಹೀಗೆ ಹೇಳುತ್ತವೆ, ಅದನ್ನು ನಂಬಿರಿ. ದುಡ್ಡುದಾರರಾದ ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಈ ಮೂರು ಲೋಕಗಳಿಂದ ಶ್ರೀ ಗುರುಗಳ ಸಹಾಯವೇ ಹೊರತು ಬೇರೆ ಗತಿಯಿಲ್ಲ. ಸಂಸಾರವೆಂಬ ನಿರ್ಜನವಾದ ಅರಣ್ಯದಲ್ಲಿ ಗುರು ಸೇವೆ ಎಂಬ ಅಮೃತ ಕುಂಡವನ್ನು ಮಾಡುತ್ತಿದೆ. ಅದನ್ನು ಎಲ್ಲರೂ ಕುಡಿಯಿರಿ. ಅದರಿಂದ ನಿಮಗೆ ಅಮರತ್ವ ಉಂಟಾಗುವುದು. ಅಂದರೆ ಈ ಸಂಸಾರ ಸಾಗರದಿಂದ ಪಾರಾಗಬೇಕಾದರೆ ಭಕ್ತಿಯಿಂದ ಗುರು ಸೇವೆ ಮಾಡಿ ಅವರ ಕೃಪೆಯನ್ನು ಸಂಪಾದಿಸಿ. ಶ್ರೀ ನರಸಿಂಹ ಸರಸ್ವತಿ ಗುರುಗಳು ತ್ರೈಮೂರ್ತಿಗಳ ಅವತಾರವಾಗಿ ಕಾಂತಿವಂತರಾಗಿ ಗಾಣಿಗಾಪುರದಲ್ಲಿ ಪ್ರತ್ಯಕ್ಷರಾಗಿರುವರು. ಆಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಸೇವೆ ಮಾಡಿದವರ ಸನ್ನದಿಯ ಸೇವನ ಪೂರ್ಣವಾಗುವವು. ಏನು ಅನುಮಾನ ಮಾಡಬೇಡಿ. ಅಲ್ಲಿ ಪ್ರತ್ಯಕ್ಷ ದೇವರು ಇರುವರು. ಶ್ರೋತೃಗಳೇ, ನಾನು ನಿಮಗೆ ಹಿತವನ್ನು ಹೇಳುವೆನು. ನಿಮ್ಮ ಮನಸ್ಸು ಪ್ರಶಸ್ತವಾಗಿದ್ದರೆ ನೀವು ತೀವ್ರವಾಗಿ ಸ್ನಾನಕಾಪುರಕ್ಕೆ ಹೋಗಿರಿ ಎಂದು ಹೇಳಿದನು. ಈ ಅಧ್ಯಾಯದಲ್ಲಿ ಭಕ್ತರ ಸಲುವಾಗಿ ಶ್ರೀ ಗುರುಗಳು 8 ರೂಪ ತಗೊಂಡು ಭಕ್ತರ ಇಚ್ಛೆಯನ್ನು ಪೂರ್ಣ ಮಾಡಿದೆ ಎಂದು ಹೇಳಿದೆ. ಇದೇ ಗುರು ಚರಿತ್ರ ಪರಮ ಕಥಾ ಕಲ್ಪವೃತ್ತ ಶ್ರೀ ನರಸಿಂಹ ಸರಸ್ವತಿ ಅಪ್ರಾಣ ಸಿದ್ಧ ನಾಮಧಾರಕ ಸಂವಾದೆ ಪೃಥಕ್ ಗ್ರಾಮ ಸಪ್ತ ಶಿಷ್ಯ ಗಂಧರ್ವ ಗ್ರಾಮ ಶಿಷ್ಯವರ್ಗಸ್ಯ ದೀಪಾವಳಿ ಮಹೋತ್ಸವ ಕೃತಂ ನಾಮ ಸಪ್ತಚರಿತ್ವರಿಶೋಧ್ಯಾಯ ಪ್ರಸಂಗ ಗ್ರಂಥ ಸಂಖ್ಯಾ ಶ್ರೀ ಗುರುನಾಥ ಅರ್ಪಣಮಸ್ತು. ಅಲ್ಲಿ ಭಗವದ್ಗೀತೆ ತರವಲ್ಲ, ವಾಪಸ್ ತಿರ್ಗಿಸ್ಲಿ
ಸಂಕಲ್ಪ ಮಾಡ್ಕೊಂಡು ಇಟ್ಬಿಡಿ. ಗುರುಗಳು ಹೆಸರು ಹೇಳ್ಬಿಟ್ಟು ಹೇಳ್ಕೊಂಡು ಗುರುಗಳನ್ನ ಹೇಳ್ಕೊಂಡು ಇಟ್ಬಿಡಿ. ಶುರು ಅದೇ ಇಟ್ಬಿಟ್ಟು ಶುರು ಮಾಡಿ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಷ್ಟಚತ್ವರಿಂಶೋऽಧ್ಯಾಯ. ಶ್ರೀ ಗುರುಗಳು ಶೂದ್ರನ ಹೊಲದಲ್ಲಿ ಅತಿಶಯ ಬೆಳೆ ಬರುವಂತೆ ಮಾಡಿತು. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತೈ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ದತ್ತಾತ್ರೇಯ, ಶ್ರೀಪಾದ, ಶ್ರೀ ವಲ್ಲಭ, ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಆಗ ಸಿದ್ಧರು, ಎಲೈ ನಾಮಧಾರಕನೇ ಕೇಳು, ವಿಸ್ತಾರವಾದ ಗುರುಚರಿತ್ರೆಯಲ್ಲಿ ಮುಂದೆ ಒಂದು ಅಪೂರ್ವವಾದ ಸಂಗತಿಯು ವರ್ತಿಸಿತು. ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗುತ್ತದೆ. ಶ್ರೀ ಗುರುಗಳು ಗಾಣಗಾಪುರದಲ್ಲಿದ್ದಾಗ ಅವರ ಖ್ಯಾತಿಯು ಅಪರಾಂಪರವಾಯಿತಷ್ಟೇ. ಆ ಊರಲ್ಲಿ ಪರ್ವತೇಶ್ವರನೆಂಬ ಒಬ್ಬ ಶೂದ್ರ ಭಕ್ತನಿದ್ದನು. ಅವನು ತ್ರಿಕರಣ ಪೂರ್ವಕ ಶ್ರೀ ಗುರುಗಳ ಭಕ್ತಿಯನ್ನು ಮಾಡಿದನು. ಅವನ ಕಥೆಯನ್ನು ಹೇಳುವೆನು, ಕೇಳು. ಶ್ರೀ ಗುರುಗಳು ನಿತ್ಯ ಸ್ನಾನ ಹಾಗೂ ಅನುಷ್ಠಾನಗಳ ಸಲುವಾಗಿ ಮಠದಿಂದ ಸಂಗಮಕ್ಕೆ ಹೋಗುವಾಗ ಆ ಶೂದ್ರನು ದಾರಿಯಲ್ಲಿರುವ ತನ್ನ ಹೊಲದಲ್ಲಿ ನಿಂತಿರುತ್ತಿದ್ದನು. ಅವರು ಸಮೀಪಕ್ಕೆ ಬಂದದ್ದನ್ನು ನೋಡಿದ ಕೂಡಲೇ ಅವನು ತನ್ನ ಹೊಲದೊಳಗಿನಿಂದ ಓಡಿಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪುನಃ ತನ್ನ ಹೊಲಕ್ಕೆ ಹೋಗುತ್ತಿದ್ದನು. ಮಧ್ಯಾಹ್ನ ಕಾಲದಲ್ಲಿ ಶ್ರೀ ಗುರುಗಳು ಸಂಗಮದಿಂದ ಮಠಕ್ಕೆ ಹೋಗುವ ಮುಂದೆ ಅವನು ಮತ್ತೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದನು. ಈ ಪ್ರಕಾರ ಎಷ್ಟೋ ದಿವಸಗಳಾಗುತ್ತಿರಲು ಆ ಶೂದ್ರನ ಭಕ್ತಿಯು ಹೆಚ್ಚಾಯಿತು. ಅವನು ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಶ್ರೀ ಗುರುಗಳು ಏನೂ ಮಾತನಾಡುತ್ತಿದ್ದಿಲ್ಲ, ಸುಮ್ಮನೆ ನಿಂತು ಬಿಡುತ್ತಿದ್ದರು. ಅವನು ಅವರೆದುರಿಗೆ ಸುಮ್ಮನೆ ನಿಲ್ಲುತ್ತಿದ್ದನು. ಹೀಗೆ ಎಷ್ಟೋ ದಿವಸಗಳಾದ ಮೇಲೆ ಒಂದು ದಿವಸ ಆ ಶೂದ್ರನು ನಿತ್ಯದಂತೆ ಬಂದು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿದನು. ಆಗ ಅವರು ಸಂತೋಷದಿಂದ, ಎಲೈ ಶೂದ್ರನೇ, ನೀನು ನಿತ್ಯವೂ ಬಂದು ನಮಗೆ ನಮಸ್ಕಾರ ಮಾಡಿ ಯಾಕೆ ಕಷ್ಟಪಡುತ್ತಿ? ನಿನ್ನ ಮನಸ್ಸಿನಲ್ಲಿ ಏನು ಇಚ್ಛೆ ಇದೆ ಎಂಬುದನ್ನು ನಮಗೆ ತೀವ್ರವಾಗಿ ಹೇಳು ಎಂದರು. ಆಗ ಅವನು ಕೈ ಮುಗಿದು, ಸ್ವಾಮಿ, ನನ್ನ ಹೊಲವು ಅತಿಶಯವಾಗಿ ಬೆಳೆಯಬೇಕೆಂಬ ಇಚ್ಛೆ ಇದೆ ಎಂದನು. ಅವನ ಮಾತು ಕೇಳಿ ಶ್ರೀ ಗುರುಗಳು, ಎಲೈ ಶೂದ್ರನೇ, ಈಗ ನಿನ್ನ ಹೊಲದಲ್ಲಿ ಏನು ಬಿತ್ತಿರುವಿ ಎಂದು ಕೇಳಲು ಆ ಶೂದ್ರನು, ಸ್ವಾಮಿ, ನಾನು ಬಹಳವಾಗಿ ಜೋಳವನ್ನು ಬಿತ್ತಿರುವೆನು. ನಾನು ದಿನಾಲೂ ತಮ್ಮನ್ನು ನಮಸ್ಕರಿಸುವ ಪುಣ್ಯದಿಂದ ಬೆಳೆಯು ಬಹಳ ಚೆನ್ನಾಗಿ ಬಂದಿದೆ. ತೀವ್ರವಾಗಿ ಕೊಯ್ಯಲಿಕ್ಕೆ ಬರುವುದು. ಈಗ ನಾನು ತಮ್ಮ ಪುಣ್ಯದಿಂದಲೇ ಊಟ ಮಾಡುವೆನು. ಸ್ವಾಮಿ, ತಾವು ಹೊಲದವರೆಗೆ ಬಂದು ಅಮೃತ ದೃಷ್ಟಿಯಿಂದ ಈ ಪೀಕನ್ನು ನೋಡಬೇಕು. ನೀವು ಎಲ್ಲರನ್ನೂ ಪ್ರತಿಪಾಲಿಸತಕ್ಕವರು. ನಾನು ಶೂದ್ರನೆಂದು ಮಾತ್ರ ಉಪೇಕ್ಷೆ ಮಾಡಬಾರದು ಎಂದು ಬೇಡಿಕೊಂಡನು. ಆಗ ಶ್ರೀ ಗುರುಗಳು ಹೊಲಕ್ಕೆ ಹೋಗಿ ನೋಡಿ, ಎಲೈ ಭಕ್ತನೇ, ನಿನಗೆ ನಾನು ಈಗ ಒಂದು ಮಾತನ್ನು ಹೇಳುತ್ತೇನೆ. ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸ ಉಂಟೋ? ಈಗ ನಾನು ನಿನಗೆ ಹೇಳುವುದನ್ನು ನೀನು ಭಕ್ತಿಯಿಂದ ಕೇಳುತ್ತೇನೆಂದರೆ ಹೇಳುವೆನು. ಅದರಂತೆ ನೀನು ಒಂದೇ ಮನಸ್ಸಿನಿಂದ ಮಾತ್ರ ಮಾಡಬೇಕು, ಅಂದರೆ ನಿನಗೆ ಕಲ್ಯಾಣವಾಗುವುದು ಎಂದರು. ಆಗ ಅವನು ವಿನಯದಿಂದ, ಸ್ವಾಮಿ, ನನಗೆ ಗುರುವಾಕ್ಯವೇ ಕಾರಣವು ಹೊರತು ನನಗೆ ಬೇರೆ ಅಭಿಪ್ರಾಯವೇ ಇಲ್ಲ ಎಂದು ವಿನಯಿಸಿದನು. ಆಗ ಶ್ರೀ ಗುರುಗಳು, ಎಲೆ ಭಕ್ತನೇ, ಕೇಳು, ಈಗ ನಾವು ಸಂಗಮಕ್ಕೆ ಹೋಗುತ್ತೇವೆ. ಮಧ್ಯಾಹ್ನ ತಿರುಗಿ ಬರುವಷ್ಟರಲ್ಲಿ ನೀನು ಈ ಬೆಳೆಯನ್ನೆಲ್ಲ ಕೊಯ್ದು ಹಾಕಬೇಕು ಎಂದು ಹೇಳಿ ಸಂಗಮಕ್ಕೆ ಹೋದರು. ಆಗ ಶೂದ್ರನು ಮನಸ್ಸಿನಲ್ಲಿ ವಿಚಾರಿಸಿ, ನನಗೆ ಗುರುವಾಕ್ಯವೇ ಕಾರಣವು ಎಂದು ತೀವ್ರವಾಗಿ ಆ ಗ್ರಾಮದ ಅಧಿಕಾರಿಯ ಹತ್ತಿರ ಬಂದು ವಿನಯದಿಂದ, ಸ್ವಾಮಿ, ನನಗೆ ತಮ್ಮ ಹೊಲವನ್ನು ಗುತ್ತಿಗೆಯ ಧಾನ್ಯಕ್ಕಾಗಿ ಕೊಡಿರಿ. ಕಳೆದ ವರ್ಷದಷ್ಟೇ ಗುತ್ತಿಗೆಯ ಧಾನ್ಯವನ್ನು ಕೊಡುವೆನು ಎಂದನು. ಆಗ ಆ ಅಧಿಕಾರಿಯು, ಎಲೆ, ಈ ವರ್ಷ ಹೊಲದಲ್ಲಿ ಬಹು ಪೀಕು ಬಂದಿರುವುದರಿಂದ ನೀನು ಈಗ ಗುತ್ತಿಗೆಯಿಂದ ಬೀಳುತ್ತಿ. ನಾನು ಹೋದ ವರ್ಷದಷ್ಟು ಧಾನ್ಯಕ್ಕೆ ಒಪ್ಪುವುದಿಲ್ಲವೆಂದನು. ಆಗ ಆ ಶೂದ್ರನು ನಾನಾ ಪ್ರಕಾರದಿಂದ ವಿನಂತಿ ಮಾಡಿಕೊಂಡು, ಸ್ವಾಮಿ, ಹೋದ ವರ್ಷದ ದುಪ್ಪಟ್ಟು ಧಾನ್ಯವನ್ನು ಕೊಡುವೆನು ಎಂದನು. ಆಗ ಅಧಿಕಾರಿಯು ಅದಕ್ಕೆ ಸಂತೋಷದಿಂದ ಒಡಂಬಟ್ಟು ಅದರಂತೆ ಅವನ ಕಡೆಯಿಂದ ವಚನ ಪತ್ರವನ್ನು ಬರೆಯಿಸಿಕೊಂಡನು. ಅದರಂತೆ ಆ ಶೂದ್ರನು ಸಹ ಆ ಅಧಿಕಾರಿಯ ಕಡೆಯಿಂದಲೂ ಅಭಯಪತ್ರವನ್ನು ಬರೆಯಿಸಿಕೊಂಡರು. ಕೂಡಲೇ ಅನೇಕ ಆಳುಗಳನ್ನು ಕರೆದುಕೊಂಡು ಸಂತೋಷದಿಂದ ಹೊಲಕ್ಕೆ ಬಂದು, ಎಲೆ ಆಳುಗಳಿರ, ನೀವು ತೀವ್ರವಾಗಿ ಈ ಬೆಳೆಯನ್ನೆಲ್ಲ ಕೊಯ್ದು ಹಾಕಿರಿ ಎಂದು ಹೇಳಿದನು. ಆಗ ಆಳುಗಳು ಆ ಬೆಳೆಯನ್ನು ಕೊಯ್ಯಲು ಪ್ರಾರಂಭಿಸಿದರು. ಆಗ ಶೂದ್ರನ ಹೆಂಡತಿ ಮತ್ತು ಮಕ್ಕಳು ಬಂದು ಅವರಿಗೆ ಕೊಯ್ಯಬೇಡಿರೆಂದು ಹೇಳಿ ಅಡ್ಡಿ ಮಾಡಿದರು. ಅದನ್ನು ಕಂಡು ಆ ಶೂದ್ರನು ತನ್ನ ಹೆಂಡತಿ ಮಕ್ಕಳಿಗೆ ಕಲ್ಲಿನಿಂದ ಹೊಡೆದನು.
ಆಗ ಅವರು ಓಡುತ್ತಾ ಊರೊಳಗೆ ಬಂದು ರಾಜದ್ವಾರದಲ್ಲಿ ಅಡ್ಡ ಬಿದ್ದು, ಸ್ವಾಮಿ, ನನ್ನ ಗಂಡನಿಗೆ ಹುಚ್ಚು ಹಿಡಿದಿದೆ, ಹೊಲದಲ್ಲಿ ಪೀಕು ಬಹಳವಾಗಿ ಬೆಳೆದಿದೆ, ಅದನ್ನು ಮೂರ್ಖತನದಿಂದ ಕೊಯ್ದು ಹಾಕುವನು, ಕೊಯ್ಯಬಾರದೆಂದು ಹೇಳಿದರೆ ನಮ್ಮನ್ನು ಕಲ್ಲಿನಿಂದ ಹೊಡೆದನು. ಸನ್ಯಾಸಿಗಳಾದವರ ಮಾತು ಕೇಳಿ ಕೋಮಲವಾದ ಎಲ್ಲ ಪೀಕನ್ನು ಕೊಯ್ದು ಹಾಕುವನು. ನಮ್ಮ ಉಪಜೀವನದ ಸಾಮಗ್ರಿ ಹೋಯಿತು, ಅದನ್ನು ನಾವು 1 ತಿಂಗಳವರೆಗೆ ಊಟ ಮಾಡುತ್ತಿದ್ದೆವು ಎಂದು ಹೇಳಿದರು. ಆಗ ಆ ಅಧಿಕಾರಿಯು ತನ್ನ ಹೊಲವನ್ನು ತಾನು ಕೊಯ್ದುಕೊಳ್ಳಲಿ, ಹೋದ ವರ್ಷದ ದುಪ್ಪಟ್ಟು ಧಾನ್ಯ ಕೊಡುತ್ತೇನೆಂದು ನಮಗೆ ಪತ್ರವನ್ನು ಬರೆದುಕೊಟ್ಟಿರುವನು ಎಂದು 1 ಪೀಕನ್ನು ಕೊಯ್ಯಬಾರದೆಂದು ಅವನಿಗೆ ಹೇಳಲಿಕ್ಕೆ ಜನರನ್ನು ಕಳುಹಿಸಿದನು. ಆ ಜನರು ಬಂದು ಎಷ್ಟು ಹೇಳಿದರೂ ಆ ಶೂದ್ರನು ಕೇಳದೆ ಆ ಆಳಿನ ಮುಂದೆ ಅಧಿಕಾರಿಯು ತೆರಿಗೆಯ ಕಾಳಿನ ಬಗ್ಗೆ ಎದುರಿದರೆ ನಮ್ಮ ಹಗೆಯೊಳಗಿನ ಧಾನ್ಯವನ್ನಾದರೂ ಕೊಡುವೆನೆಂದು ಹೇಳು ಎಂದು ಅವನನ್ನು ಕಳಿಸಿದನು. ಆಳು ತಿರುಗಿ ಬಂದು ಅಧಿಕಾರಿಯನ್ನು ಕುರಿತು, ಸ್ವಾಮಿ, ನಾವು ಆ ಶೂದ್ರನಿಗೆ ಎಷ್ಟು ರೀತಿಯಿಂದ ಹೇಳಿದರೂ ಕೇಳದೆ ಅವನು ತಮಗೆ ವಿನೋದವಾದ ಮಾತು ಹೇಳಿದನು. ಏನೆಂದರೆ, ಅಧಿಕಾರಿಯು ಹೆದರಿದರೆ ನಮ್ಮ ಮನೆಯೊಳಗಿನ ಧಾನ್ಯವನ್ನು ಕೊಡುವೆನು, ಇಲ್ಲದಿದ್ದರೆ ನಮ್ಮ ದನಗಳನ್ನು ತಂದು ಅವರ ಬಾಗಿಲ ಮುಂದೆ ಕಟ್ಟುವೆನೆಂದು ಹೇಳು. ನಾನು ಪತ್ರವನ್ನು ಬರೆದು ಕೊಟ್ಟಿಲ್ಲವೇ ಎಂದು ಅಂದನು ಎಂದು ಆ ಆಳು ಹೇಳಿದನು. ಎಲೆ ನಾಮಧಾರಕನೇ, ಮುಂದೆ ಅಧಿಕಾರಿಯು ಆ ಆಳು ಏನು ಹೇಳಿದನು, ಮುಂದೆ ಏನು ಸ್ಥಿತಿಯಾಯಿತೆಂಬುದನ್ನು ಹೇಳುತ್ತೇನೆ ಕೇಳು. ಆಗ ಅಧಿಕಾರಿಯು, ಎಲೆ ದೂತನೇ, ನಮಗೆ ಅವನ ಹಾಗೆಯೂ ಗೊತ್ತಿದೆ ಮತ್ತು ಅದರಲ್ಲಿ ಅಪಾರ ಧಾನ್ಯವಿದೆ, ಅಂದ ಮೇಲೆ ನಮಗೆ ಚಿಂತೆ ಯಾಕೆ ಎಂದನು. ಇಷ್ಟಾಗುವುದರಲ್ಲಿ ಆ ಶೂದ್ರನು ಮನಪೂರ್ವಕವಾಗಿ ಎಲ್ಲ ಪೀಕನ್ನು ಕೊಯ್ದು ಹಾಕಿ ಗುರುಗಳನ್ನು ಕಾಯುತ್ತಾ ಮಾರ್ಗದಲ್ಲಿ ನಿಂತನು. ಅಷ್ಟರಲ್ಲಿ ಶ್ರೀಗುರುಗಳು ತಿರುಗಿ ಬಂದರು. ಆಗ ಅವನು ಅವರಿಗೆ ವಂದಿಸಿ, ಸ್ವಾಮಿ, ತಮ್ಮ ಹೇಳಿಕೆಯಂತೆ ಈ ಪ್ರಕಾರ ಹೊಲವನ್ನು ಕೊಯ್ದಿರುವೆನು, ನೋಡಿರಿ ಎಂದು ತೋರಿಸಿದನು. ಆಗ ಗುರುಗಳು ಅವನ ಮನಸ್ಸನ್ನು ಪರೀಕ್ಷಿಸುವುದಕ್ಕಾಗಿ ವ್ಯರ್ಥವಾಗಿ ಎಲ್ಲ ಬೆಳೆಯನ್ನು ಕೊಯ್ದಿ, ಎಲೆ ಭಕ್ತನೇ, ನಾವು ವಿನೋದಕ್ಕಾಗಿ ಹೇಳಿದರೆ ನೀನು ಅದೇ ಮಾತು ನಿಜವೆಂದು ತಿಳಿದು ಬೆಳೆಯನ್ನು ಕೊಯ್ದಿಯಲ್ಲ ಎಂದು ಅಂದರು. ಆಗ ಅವನು, ಸ್ವಾಮಿ, ತಮ್ಮ ವಾಕ್ಯದ ಮೇಲೆ ನನಗೆ ವಿಶ್ವಾಸವಿದೆ, ಅದೇ ನನಗೆ ಕಾಮಧೇನುವು ಎಂದನು. ಈ ಪ್ರಕಾರ ಅವನ ಮಾತು ಕೇಳಿ ಶ್ರೀಗುರುಗಳು, ಎಲೆ ಶೂದ್ರನೇ, ನಿನ್ನ ಮನಸ್ಸಿನಲ್ಲಿ ನಿಶ್ಚಯವಿದ್ದರೆ ಇನ್ನು ನಿನಗೆ ಅತಿಶಯ ಬೆಳೆ ಬರುವುದು, ಮನಸ್ಸಿನಲ್ಲಿ ಏನೂ ಚಿಂತೆ ಮಾಡಬೇಡ ಎಂದು ಹೇಳಿ ಗುರುಗಳು ಮಠಕ್ಕೆ ಬಂದರು. ಆ ಶೂದ್ರನು ಅವರ ಸಂಗಡಲೇ ತನ್ನ ಮನೆಗೆ ಹೋದನು. ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳು ನಮ್ಮ ಗ್ರಾಸವು ಹೋಯಿತೆಂದು ಭಯಂಕರವಾಗಿ ಅಳುತ್ತಿದ್ದರು. ಅದನ್ನು ಕೇಳಿ ಆ ಊರೊಳಗಿನ ಯಾವತ್ತೂ ಜನರು ಅವನ ಮನೆಗೆ ಬಂದು, ಹೀಗ್ಯಾಕೆ ಮಾಡಿದಿ ಎಂದು ಅವನನ್ನು ಕೇಳಲಿಕ್ಕೆ ಬಂದರು. ಆಗ ಆ ಶೂದ್ರನು, ಎಲೆ ಜನರುಗಳಿರ, ನಾನು ಹೇಳುವ ಮಾತು ಕೇಳಿರಿ, ನೀವು ಏನೂ ಚಿಂತೆ ಮಾಡದೆ ಸುಖವಾಗಿರಿ. ಗುರುಗಳ ಅಭಿಪ್ರಾಯವು ಮೂರ್ಖರಿಗೆ ತಿಳಿಯುವುದಿಲ್ಲ, ಅವರ ವಾಕ್ಯವು ಕಾಮಧೇನು ಸಮಾನವು. ಮುಂದೆ ಒಂದೊಂದು ದಂಟಿಗೆ 1000ವರೆಗೆ ತೆನೆಗಳಾಗಿ ಅತಿಶಯ ಲಾಭವಾಗುವುದು. ಅಲ್ಲಿಯವರೆಗೆ ನೀವು ಮನಸ್ಸು ಸ್ಥಿರ ಮಾಡಿಕೊಂಡು ಇರ್ರಿ, ನನಗೆ ನಿಶ್ಚಯವಾಗಿ ಹಾನಿಯಾಗುವುದಿಲ್ಲ. ಗುರುಗಳು ಮನುಷ್ಯರಲ್ಲ, ಅವರು ನಿಶ್ಚಯವಾಗಿ ಶಿವಸ್ವರೂಪರು. ಗುರುಕೃಪೆಯಾದವರಿಗೆ ಬಡತನವೂ ಹೇಗೆ ಬರುವುದು ನವನಿಧಿಗಳು ನಮಗೆ ಸಿದ್ಧಿಸುವುದು. ಈ ಬೆಳೆಯನ್ನು ಕೊಯ್ಯಿಸಿದ ಕಾರಣವೂ ಮುಂದೆ ಗೊತ್ತಾಗುವುದೆಂದು ಗುರುಗಳು ಹೇಳಿರುವರು ಎಂದು ಅತಿ ಹರ್ಷದಿಂದ ಹೇಳಿ, ಅವನು ತನ್ನ ಹೆಂಡತಿ ಮಕ್ಕಳನ್ನು, ಬಂಧು ವರ್ಗದವರನ್ನು, ಇಷ್ಟ ಮಿತ್ರರನ್ನು ಸಮಾಧಾನ ಮಾಡುತ್ತಲಿದ್ದನು. ಅದನ್ನು ಕೇಳಿ ಅವರೆಲ್ಲರೂ ತಮ್ಮ ಮನೆಗಳಿಗೆ ಹೋಗಿ ಸುಖವಾಗಿದ್ದರು. ಮುಂದೆ 7-8 ದಿವಸಗಳಾದ ಮೇಲೆ ಭಯಂಕರ ಶೀತ ಗಾಳಿಯು ಬಿಟ್ಟು ಗ್ರಾಮದ ಆ ಎಲ್ಲ ಪೀಕುಗಳು ನಾಶವಾದವು ಮತ್ತು ಆ ಗ್ರಾಮದ ಮುಂದೆ ಮೂಲ ನಕ್ಷತ್ರದ ಅಕಾಲಿಕ ಮಳೆಯು ಅತಿಶಯವಾಯಿತು. ಆದ್ದರಿಂದ ಬೆಳೆಯೊಳಗಿನ ಕಾಳು ಕೆಟ್ಟವು. ಆಗ ಆ ಊರೊಳಗಿನ ಜನರು ಹೊಲಗಳು ಬೆಳೆಯಿಲ್ಲದವುಗಳಾದವು. ಆದರೆ ಆ ಶೂದ್ರನ ಹೊಲದಲ್ಲಿ ಒಂದೊಂದು ಕೋಲಿಗೆ 11 ಕುಳೆಗಳು ಎದ್ದು ದೊಡ್ಡ ದೊಡ್ಡ ತೆನೆಗಳಾಗಿ ಮೊದಲಿಗಿಂತ 100 ಪಟ್ಟು ಬೆಳೆಯು ಬಂತು. ಆ ಶೂದ್ರನ ಹೆಂಡತಿಯು ಹರ್ಷಿತಳಾಗಿ ಪೂಜೆ ಮಾಡಬೇಕೆಂದು ಎಲ್ಲ ಸಾಮಗ್ರಿ ತಗೊಂಡು ಬಂದು ಹೊಲದ ಬೆಳೆಯನ್ನು ನೋಡಿ ಆನಂದ ಪಡುತ್ತಿದ್ದಳು. ಆ ಶೂದ್ರನ ಹೊಲದಲ್ಲಿ ಅತಿಶಯ ಬೆಳೆ ಬಂದದ್ದನ್ನು ಕೇಳಿ ಆ ಊರ ಯಾವತ್ತೂ ಜನರು ಬಂದು ಯಾವತ್ತೂ ಬೆಳೆಯನ್ನು ನೋಡಿ ಬಹು ಆಶ್ಚರ್ಯಪಡುತ್ತಿದ್ದರು. ಆಗ ಆ ಶೂದ್ರನ ಸ್ತ್ರೀಯು ಪತಿಯ ಚರಣಕ್ಕೆ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತು ವಿನಯದಿಂದಲೂ ಮೃದು ನುಡಿಗಳಿಂದಲೂ, ಪ್ರಾಣನಾಥನೇ, ನನ್ನನ್ನು ಕ್ಷಮಿಸಿರಿ, ಅಜ್ಞಾನದಿಂದ ಕೂಡಿದವಳಾಗಿ ಏನೂ ತಿಳಿಯದೆ ಎಲ್ಲಿಯ ಗುರುಗಳು ಅವರ ಮಾತು ಕೇಳಿ ಬೆಳೆಯನ್ನು ಯಾಕೆ ಕೊಯ್ದಿರಿ ಎಂದು ನಿನ್ನನ್ನು ನಿಂದಿಸಿದೆನು. ನಾನು ಏನೊಂದದ್ದಕ್ಕೂ ನನ್ನನ್ನು ಕ್ಷಮಿಸಿರಿ ಎಂದು ವಿಜ್ಞಾಪಿಸಿ ಪತಿಯನ್ನು ಸಮಾಧಾನಪಡಿಸಿ ಆಮೇಲೆ ಹೊಲದ ದೇವರನ್ನು ಬೆಳೆಯನ್ನೂ ಪೂಜಿಸಿದರು. ಆಮೇಲೆ ಅವರಿಬ್ಬರೂ ಮನಸ್ಸಿನಲ್ಲಿ ವಿಚಾರಿಸಿ, ಈಗ ಗುರುಗಳ ದರ್ಶನಕ್ಕೆ ಹೋಗೋಣ ಎಂದು ಒಂದು ಗುರುಗಳ ಪೂಜಾ ಮಾಡಲಿಕ್ಕೆ ಮಠಕ್ಕೆ ಬಂದರು. ಆಗ ಗುರುಗಳು, ಎಲೆ ಭಕ್ತನೇ, ಏನು ಸಂಗತಿಯು ಎಂದು ಅನ್ನಲು, ಆಗ ದಂಪತಿಗಳು ಅವರ ಪಾದಕ್ಕೆ ನಮಸ್ಕಾರ ಮಾಡಿ
ಕೈ ಮುಗಿದು ಉಲ್ಲಾಸದಿಂದ ಗುರುಗಳ ದರ್ಶನವನ್ನು ಹೊಂದಿ ಅವರಿಗೆ ಕಾಣುವಂತೆ ಎದುರಿಗೆ ನಿಂತು ಜಯ ಜಯ ಗುರುಮೂರ್ತಿಯೇ, ನೀವು ಕಾಮಧೇನು ಸ್ವರೂಪರಾಗಿ ನಮ್ಮ ಕುಲದೇವರಾಗಿದ್ದೀರಿ. ನೀವೇ ನಮ್ಮ ಗುರು. ತಮ್ಮ ವಚನಾಮೃತದಿಂದ ಚಿಂತಾಮಣಿಯಂತೆ ಮಹಿಮೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿದ್ದೀರಿ. ನಾವು ನಿಮಗೆ ಶರಣು ಬಂದಿದ್ದೇವೆ. ಈ ಜಗತ್ತಿನಲ್ಲಿ ನಿಮಗೆ ಭಕ್ತವತ್ಸಲರೆಂಬ ಬಿರುದು ಪ್ರಸಿದ್ಧವಾಗಿರುವುದು. ಅದರಂತೆ ನಾವು ಅಷ್ಟಾಂಗವನ್ನು ಕಂಡೆವು ಎಂದು ಬಹಳವಾಗಿ ಸ್ತುತಿಸಿ ಅವರ ಚರಣಕ್ಕೆ ನಮಸ್ಕರಿಸಿದರು. ಆಮೇಲೆ ಆ ಶೂದ್ರಿಣಿಯು ಒಳ್ಳೆಯ ಭಕ್ತಿಯಿಂದ ನಾನಾ ರೀತಿಯಿಂದ ಶ್ರೀಗುರು ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿದಳು. ಆಗ ಶ್ರೀ ಗುರುಗಳು ಸಂತೋಷಪಟ್ಟು ಪ್ರೀತಿಯಿಂದ, ಕೆಲವು ಸ್ತ್ರೀಯರೇ, ನಿನ್ನ ಮನೆಯಲ್ಲಿ ಅಖಂಡ ಐಶ್ವರ್ಯ ಉಂಟಾಗಲಿ ಎಂದು ಅನುಗ್ರಹಿಸಿದರು. ಆಮೇಲೆ ಆ ದಂಪತಿಗಳು ಗುರುಗಳ ಅಪ್ಪಣೆಯನ್ನು ತಕೊಂಡು ತಮ್ಮ ಮನೆಗೆ ಹೋದರು. ಮುಂದೆ 1 ತಿಂಗಳಾದ ಮೇಲೆ ಅಪಾರವಾದ ಪೀಕು ಬಂದಿತು. ಅವರಿಗೆ ಹಿಂದಿನ ವರ್ಷಕ್ಕಿಂತ 100 ಪಟ್ಟು ಹೆಚ್ಚಾಗಿ ಧಾನ್ಯವೂ ಬಂತು. ಆಗ ಆ ಶೂದ್ರನು ಅಧಿಕಾರಿಯನ್ನು ಕರೆದು, ಸ್ವಾಮಿ, ಊರೊಳಗಿನ ಎಲ್ಲ ಪೀಕು ನಾಶವಾಗಿದೆ. ನಾನು ತಮಗೆ ಹೋದ ವರ್ಷದ ಗುತ್ತಿಗೆಯ 2ರಷ್ಟು ಧಾನ್ಯವನ್ನು ಕೊಡುವೆನೆಂದು ಹೇಳಿದ್ದೇನಷ್ಟೇ. ಆದರೆ ನನಗೆ ಅತಿಶಯ ಬೆಳೆಯು ಬಂದು ಹೋದ ವರ್ಷದ 100 ಪಟ್ಟು ಹೆಚ್ಚಾಗಿ ಧಾನ್ಯವು ಬಂದು ನನ್ನ ಹಗೆಗಳೆಲ್ಲ ತುಂಬಿ ಹೋಗಿವೆ. ಆದ್ದರಿಂದ ಈ ನನ್ನ ಬೆಳೆಯಲ್ಲಿ ಅರ್ಧ ಬೆಳೆಯನ್ನು ನಿಮಗೆ ಸಂತೋಷದಿಂದ ಕೊಡುತ್ತೇನೆ, ನಿಮಗೆ ಸಂದೇಹ ಬೇಡ ಎಂದು ಹೇಳಿದನು. ಆಗ ಆ ಅಧಿಕಾರಿಯು, ಅಯ್ಯ, ನಾನು ಧರ್ಮಕ್ಕೆ ಹಾನಿಯನ್ನು ಹೇಗೆ ಮಾಡಲಿ? ನೀನು ಗುರುಭಕ್ತನು. ನಿನ್ನ ಮೇಲೆ ಗುರುಕೃಪೆಯುಂಟಾದ ಕಾರಣ ನಿನಗೆ ಅತಿಶಯವಾಗಿ ಬೆಳೆಯು ಬಂದಿದೆ. ಆದ್ದರಿಂದ ನಮಗೆ ಕೊಡುವಷ್ಟೇ ಕೊಟ್ಟು ಉಳಿದದ್ದನ್ನು ನಿನ್ನ ಮನೆಗೆ ಒಯ್ದು ಸುಖವಾಗಿರು ಎಂದು ಹೇಳಿದನು. ಅವನ ಮಾತಿಗೆ ಆ ಶೂದ್ರನು ಸಂತೋಷಪಟ್ಟು ಕೆಲವು ಧಾನ್ಯವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಅಧಿಕಾರಿಗೆ ಕೊಡುವಷ್ಟು ಕೊಟ್ಟು ಉಳಿದದ್ದೆಲ್ಲ ಧಾನ್ಯವನ್ನು ತನ್ನ ಮನೆಗೆ ಒಯ್ದನು. ಎಲೆ ನಾಮಧಾರಕನೇ, ಶ್ರೀ ಗುರು ಚರಿತ್ರೆಯ ಮಹಿಮೆಯು ಈ ಪ್ರಕಾರವಾಗಿರುವುದು. ಶ್ರೀ ಗುರುಗಳಲ್ಲಿ ದೃಢಭಕ್ತಿ ಇದ್ದವರಿಗೆ ಬಡತನವು ಹೇಗೆ ಬಂದಿತು ಎಂದು ಬರುವುದಿಲ್ಲ. ಅವರಿಗೆ ಸಕಲಾಭೀಷ್ಟಗಳು ಸಿದ್ಧಿಸುವುದಲ್ಲದೆ ಅವರ ಮನೆಯಲ್ಲಿ ಅಖಂಡ ಲಕ್ಷ್ಮಿಯೂ ವಾಸವಾಗಿರುವುದು. ಆದ್ದರಿಂದ ಎಲ್ಲರೂ ನಿಶ್ಚಯವಾಗಿ ಗುರು ಸೇವೆಯನ್ನು ಮಾಡಬೇಕು ಎಂದು ಸಿದ್ಧರು ಹೇಳಿದರೆಂದು ಸರಸ್ವತಿ ಗಂಗಾಧರನು ಹೇಳಿದನು. ಹೀಗೆ ಶ್ರೀ ಗುರು ಚರಿತ್ರಾಮೃತದಲ್ಲಿ ಗುರು ಶಿಷ್ಯ ಸಂವಾದ ವಿಖ್ಯಾತವಾಗಿದೆ. ಭಕ್ತ ಶೂದ್ರನಿಗೆ ವರಪ್ರಾಪ್ತವಾದ ಕಥೆ ಬಂದಿದೆ. ಇತಿ ಶ್ರೀ ಗುರು ಚರಿತ್ರ ಪರಮಕಥಾ ಕಲ್ಪತರೌ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮ ಧಾರಕ ಸಂವಾದೆ ಶೂದ್ರ ಸಂದರ್ಶನ ಅಕಾಲ ವೃಷ್ಟಿ ಕೃಷಿ ಧಾನ್ಯ ಶತಾಧಿಕ ವೃದ್ಧಿ ಕೃತವರ ಪ್ರಸನ್ನಂ ನಾಮ ಅಷ್ಟಚತ್ವರಿಂಶೋಧ್ಯಾಯ ಪ್ರಸಂಗ 48 ಗ್ರಂಥ ಸಂಖ್ಯಾ 67